ಅವ ಖಾರ ಒಳಗೆ ಅಮ್ಮ ಅಂತ ಕೂತದೆ ಕಣವ. ಕಾಳು ಬೆಂದ್ವಾ ಸೊಪ್ಪು ತೊಳ್ಕೊಬರೋಣ? ಬೇಡಕದ್ ಬಿಡು, ನಾನು ತೊಳ್ಕೊಬತ್ತೀನಿ. ಕೂತ್ಕೊ, ಬೇಡ ಅಂದ್ರೂ ಕೇಳಕ್ಕಿಲ್ಲ. ಗಂಡನ ಮನೇಲಿ ಕೆಲಸ ಮಾಡೋದು ಬದುಕಾಟ ಮಾಡೋದು ಇದ್ದೇ ಇರ್ತದೆ. ನೀನು ಅಚ್ಚುಕಟ್ಟಾಗಿಲಿ ಆರಾಮಾಗಿರು, ಸುಮ್ಮನೆ ನಾನು ಮಾಡ್ಕೊತೀನಿ. ಒಳ್ಳೆ ಸೊರ್ಗೋಗ್ಬಿಟ್ಟಿದೆಯಲ್ಲ ಅಚ್ಚುಕಟ್ಟಾಗಿ. ಒಂದು 15 ದಿವಸ ಇರು. ಹೇಳೋದಲ್ಲ ರಾತ್ರಿ ಕಿವಿಡಕ್ಕೆ ಫೋನ್ ಮಾಡಿತ್ತಲ್ಲ, ಇರ್ಸ್ಕೊಳ್ಳಿ ಆರಾಮಾಗಿ, ಇಲ್ಲೇನು ಕೆಲಸ ಇಲ್ಲ ಅಂತವ. ಇರು, ಒಂದು 15 ದಿವಸ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ತಲೆ ಕೆಡಿಸ್ಕೊಬೇಡ ನೀನು, ನಾನು ಮಾಡ್ಕೊಡ್ತೀನಂತೆ. ನಾನು ಈಗ ಎಲ್ಲಿಗೂ ಕೆಲಸಕ್ಕೆ ಹೋಯ್ತಲ್ಲ ಸದ್ಯಕ್ಕೆ, ತಲೆಗೆಲ್ಲ ಕೆಡಿಸ್ಕೊಬೇಡ. ಅವ ನನ್ನಿಂದ ಸುಮ್ಮನೆ ನಿಮ್ಮ ಕೆಲಸ ಎಲ್ಲ ಕೆಟ್ಟದಾಯ್ತು ಕಣವ. ಅಲ್ಲ ಸುಮ್ಮನೆ ನನ್ನಿಂದ ನಿಮ್ಮ ಕೆಲಸ ಎಲ್ಲ ಹಾಳಾಯ್ತಾ ಕೂತದೆ. ನೀನು ಕೆಲಸ ಮಾಡ್ಕೊಂಡು ಕಾಸು ಕರಿಮಣಿ ಸಂಪಾದನೆ ಮಾಡ್ಕೊಳ್ವೆ ನೀನು. ಅಯ್ಯೋ ಏನು ಕಾಸು, ಸುಮ್ಮನಿರು. ಎಷ್ಟೇ ಕೆಲ್ಸಕ್ಕೆ ಹೋದ್ರು ಎಷ್ಟೇ ದುಡಿದ್ರೂ ಕೈಗೆ ಸಿಗೋಕ್ಕೂ ಇಲ್ಲ, ಏನೂ ಇಲ್ಲ. ಅಚ್ಚುಕಟ್ಟಾಗಿ ನಿಮ್ಮದಿಯಾಗಿರು. ಅವ್ವ, ಗಂಡನ ಮನೆಗಿಂತ ಅಪ್ಪನ ಮನೇಲಿ ಅಂಬ್ಲಿ ಕುಡಿದ್ರೆ ಎಷ್ಟು ನೆಮ್ಮದಿ ಅಲ್ವವ. ಗಂಡನ ಮನೇಲಿ ಎಲ್ಲ ಇರಲಿ ಏನೇ ಇರಲಿ, ಅಪ್ಪನ ಮನೆ ಅಂದರೆ ಒಂಥರವ ನೆಮ್ಮದಿ ಕಣವ. ನಿಜವಾಗ್ಲೂ ಹುಸಿ ನೆಮ್ಮದಿಯ. ಸುಮ್ಮನೆ ಅಲ್ಲಿ ಜವಾಬ್ದಾರಿ ಅದು ಇದು ಮನೆ ಕೆಲಸ ಅಂತ ಏನೇನೋ ತಲೆ ಕಕ್ಕಳದ ಬದಲವ ಇಲ್ಲಂತೂ ನೆಮ್ಮದಿ ಕಣವ. ನೆಮ್ಮದಿ ಆರಾಮಾಗಿ ಯಾವುದು ಚಿಂತೆ ಇರೋಕ್ಕಿಲ್ಲ ಕಣವ. ಹಾಗೆ ಕಣ್ಮಗ, ಎಲ್ಲರಿಗೂ ಹಾಗೆಯ, ನಮಗೂ ಹಂಗೆಯ. ನಮ್ಮ ಅಪ್ಪನ ಮನೆ ನಮಗೆ ಹಂಗೆಯ, ಆಗ ನಾವು ಹಂಗೆ ಅಂತಿದ್ದೋ. ಅದೆಲ್ಲವ ಮಾಮೂಲಿ ಅಲ್ವವ. ಆಗ ಮದುವೆ ಆದಮೇಲೆ ಎಲ್ಲರಿಗೂ ಜವಾಬ್ದಾರಿ ಇದ್ದಿದೆ. ಅದಕ್ಕೆ ಐಕ್ಳು ಅಪ್ಪನ ಮನೆಗೆ ಬರೋದು ನೆಮ್ಮದಿಯಾಗಿರೋಕ್ಕೆ. ಮದುವೆ ಅಂದರೆ ಜವಾಬ್ದಾರಿ ಕಣ್ಮಗ. ಮದುವೆ ಅನ್ನೋದೇ ಒಂದು ಜವಾಬ್ದಾರಿ. ಮನ್ಸಾಗಿ ಹುಟ್ಟಿದ್ಮೇಲೆ ಸುಮ್ಮನೆ ಇರೋಕ್ಕದ? ಜವಾಬ್ದಾರಿ ಅದು ಇದು ಮನೆ ಮಠ ಇದೆಲ್ಲ ಮಾಮೂಲಿ. ಇದು ನೀನೊಬ್ಳು ಕಷ್ಟವ, ಎಲ್ಲರ ಕಷ್ಟನೂ ಅಷ್ಟೇ. ಆರಾಮಾಗಿ ಎಲ್ಲ ತಲೆಗಾಕಬೇಡ. ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಇದ್ದಿದ್ದೀಯ. ಅಲ್ಲಿ ಗಂಟವ ಅಚ್ಚುಕಟ್ಟಾಗಿ ಹುಣ್ಕೊಂಡು ತಿನ್ಕೊಂಡು ಅಡುಗೆ ಮಾಡ್ತೀನಿ. ನೀನು ಏನಕ್ಕೂ ತಲೆ ಕೆಡಿಸ್ಕೋಬೇಡ. ನಾನು ಇಲ್ವಾ ಇಲ್ಲಿ, ನಾನು ಎಲ್ಲ ಕೆಲಸ ನಾನು ಮಾಡ್ಕೊ ಹೋಯ್ತೀನಂತೆ. ನೀನು ಅದಕ್ಕೆ ನಿನ್ನ ಮಾಡಬೇಡ ಅಂದಿತ್ತು. ನಾವು 4 ದಿವಸ ಅಪ್ಪನ ಮನೆಗೆ ಬರ್ತಿದ್ದಿ. ಇಲ್ಲವೇ ಕೆಲಸ ಮಾಡ್ಕೊತಾ ಕೂತ್ಕೊಂಡಿಯ ನೀನು? ನೆಮ್ಮದಿಯಿಂದ ಇರೋದು ಬೇಡ್ದ? ಹೇಳು ನೀನು, ನೆಮ್ಮದಿಯಿಂದ ಒಂದು 4 ದಿವಸ ಇರೋದು ಬೇಡ? ಅದಕ್ಕೆ ನಾನು ಹೇಳ್ತಿರೋದು, ಅಚ್ಚುಕಟ್ಟಾಗಿ ಒಂದು ಅಷ್ಟು ದಿವಸ ಇದ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗೋದು ಕಲಿ. ತಲೆಗೆಲ್ಲ ಕೆಡಿಸ್ಕೋಬೇಡ. ನಾನು ಇವನ್ನೆಲ್ಲ ಎಲ್ಲ ಕೆಲಸ ನಾನು ಮಾಡ್ಕೊತೀನಿ. ಟ್ರಂಗ್ 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 ಟ್ರಂಗ್. ಯಾವುದೋ ಫೋನ್ ಬರ್ತದೆ ನೋಡು. ಯಾವ ರೇಖನವ? ಏನೋ ಮಾತಾಡು. ಹುಸಿಯ ಸೊಪ್ಪು ಹಾಕ್ಬಿಡ್ತೀನಿ, ಹೊರಗೆ ಬೈತಾ ಇರೋತಲ್ಲಿ. ಕೂತ್ಕೋ, ಸಿಕ್ಕಿಲ್ಲ. ಹಲೋ, ಏನು ಮಾಡ್ತಿದ್ದೀರಿ? ಊಟ ಆಯ್ತಾ? ಹ್ಞೂ ಆಯಿತು. ನಿಂದು? ಇಲ್ಲ, ಇನ್ನೂ ಆಗಿಲ್ಲ. ಅವ್ವ ಈಗ ಅಡುಗೆ ಮಾಡ್ತಾದೆ. ಅದೇ ಒಂದು ಸಂಬಂಧ ನೋಡೋಕೆ ಹೇಳಿದ್ರಲ್ಲ, ನನ್ನ ಫ್ರೆಂಡ್ಗೆ ಹೇಳಿದೆ. ಅದಕ್ಕೆ ತಾಳು ಹೇಳ್ಬಿಡೋದ ಒಂದ್ಸಲಿ ಅಂತ ಅಂದೆ. ಅರೆ ದುಡ್ಡು ಕಸಲಿ ಅಷ್ಟೇನಿಲ್ಲ ಹಂಗನ್ಬಿಟ್ಟು ಏನೂ ಇಲ್ಲ ಅನ್ನಂಗಿಲ್ಲ, ಸುಮಾರಾಗದೆ. ಹುಡುಗ ಮಾತ್ರ ಭಾರಿ ಒಳ್ಳೆಯವನು, ನನಗೆ ಗೊತ್ತಿರೋವನೆಯ, ನನ್ನ ಫ್ರೆಂಡಯ್ಯ. ಭಾರಿ ಅಂದರೆ ಭಾರಿ ಒಳ್ಳೆಯವನು. ಹುಡುಗನ ಬಗ್ಗೆ ಒಂದು ಮಾತಿಲ್ಲ. ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾರು ವಿಚಾರಿಸ್ಬೇಕಾದ್ರೆ ನೋಡಿ ನೀವು ಒಂದ್ಸಲಿ. ಹುಡುಗ ಒಳ್ಳೆಯವನು, ಭಾರಿ ಒಳ್ಳೆಯವನು. ಒಂದು 2 ಎಕರೆ ಹೊಲ ಅದೇ, ಅವನ ಮನೆ ಅದೇ. ಅದಕ್ಕೆ ನಿಮಗೆ ಕೇಳ್ಬಿಟ್ಟು ಯಾವುದೂ ಹೇಳೋದ ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ. ಹೇಳಿದ್ಮೇಲೆ ಅದಕ್ಕೆ ಯಾವುದು ಕೇಳ್ಬಿಟ್ಟು ಹೇಳಿ ಅಂದರು. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ನಿನಗೆ ಫೋನ್ ಮಾಡಿದೆ. ಓ, ಅದಕ್ಕೆ ಸರಿ, ನಾನು ಅವ್ವನ್ ಕೊಡೋಣ? ಹ್ಞೂ ಸರಿ, ಕೊಡು. ಅವ್ವ, ಇವ್ರು ಮಾತಾಡ್ಬೇಕಂತ ನಿನ್ನ ಜೊತೆಗೆ ಕಣವ. ಏನು ಮಗ, ಏನು? ಹಲೋ, ಹೇಳಿ ಅಂದರೆ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಮನೇಲೆಲ್ಲ ಹೆಂಗಿದ್ದಾರೆ? ಅವ್ವ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ, ಎಲ್ಲ ಚೆನ್ನಾಗವ್ರೆ. ಅದೇ ಸೀತಾ ನೀನು ಎಂತಿದ್ಲು, ಕಾವೇರಿಗೆ ಒಂದು ಸಂಬಂಧ ನೋಡಿ ಅಂತವೆ. ಅದಕ್ಕೆ ನೋಡ್ತೀನಿ ಅಂತಂದೆ. ಇಲ್ಲಿ ನನ್ನ ಫ್ರೆಂಡು ಒಬ್ಬ ಅವನೇ, ಒಬ್ಬ ಭಾರಿ ಒಳ್ಳೆ ಮನ್ಸ, ಭಾರಿ ಒಳ್ಳೆಯವನು. ಅರೆ ಮನೆ ಕಡೆ ಅಷ್ಟು ಕಷ್ಟದಲ್ಲೇ, ಅಂದರೆ ಹುಡುಗ ಮಾತ್ರ ಭಾರಿ ಒಳ್ಳೆಯವನು. ಅಷ್ಟು ಕಷ್ಟದಲ್ಲಿ ಅಂದರೆ ಅವ್ನು ಮನೇನು ಅದೇ, ಆಮೇಲೆ 2 ಎಕರೆ ಹೊಲ ಅದೇ. ನಮಗೆ ಆರಂಭ ಮಾಡ್ಕೊಂಡು ಅವನೇ. ಹುಡುಗ ಮಾತ್ರ ಒಳ್ಳೆಯವನು, ಭಾರಿ ಒಳ್ಳೆಯವನು. ಅವನ ಬಗ್ಗೆ ಅವ್ನು ಮಾತಾಡೋಂಗಿಲ್ಲ. ಬೇಕಾದ್ರೆ ನೀವೇ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಕೇಳಿ. ಅದಕ್ಕೆ ಹೋಗೋದ ಏನು ಮಾಡೋದು ಅಂತ ಅಂತಿದ್ರು ನನಗೆ ವಿಚಾರ ಹೇಳಿದ್ಕೆ. ಅದಕ್ಕೆ ನಾನು ತಾಳಪ್ಪ ಒಂದ್ಸರಿ ಕೇಳ್ಬಿಟ್ಟು ಹೇಳ್ತೀನಿ. ಇವ್ನು ಕರ್ಕೊಬರೋದು ಇಲ್ಲ ಬೇರೆ ಯಾರನ್ನಾರು ಇನ್ನೊಂದು ಚೆನ್ನಾಗಿರೋರು ನೋಡೋದು ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ. ಅಲ್ಲ ಕಣಪ್ಪ, ನಾವು ಇನ್ನೊಂದ್ಸಲಿ ಏನು ವಿಚಾರಿಸೋದು? ನೀನು ಹೇಳಿದ್ರೆ ಆಯ್ತಿಲ್ವ? ನಿನಗೆ ಗೊತ್ತಿರ್ತದೆ ಅಲ್ಲವ. ನಾವೇನು ವಿಚಾರಿಸೋಕ್ಕಿಲ್ಲ, ಏನೂ ಇಲ್ಲ. ನೀನು ಒಳ್ಳೆ ಮನ್ಸವನು ಅಂತಂದರೆ ಕರ್ಕಬಪ್ಪ. ಅದಕ್ಕೇನು ನಿನಗಿಂತ ಗೊತ್ತಾ? ಏನು ದುಡ್ಡು ಕಾಸು ಬಗ್ಗೆ ನಾವೇನು ನೋಡ್ತಿಲ್ಲ ಕಣಪ್ಪ. ಹುಡುಗ ಒಂದು ಒಳ್ಳೆಯವನಾಗಿದ್ರೆ ಸಾಕು. ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಇವಳನ್ನ, ಕಾವೇರಿನ, ಅಷ್ಟೇ ಸಾಕು. ಏನು ದುಡ್ಡು ಕಾಸನೆಲ್ಲ ಏನು ಮಾಡೋಕ್ಕಾಗತ್ತಪ್ಪ? ಹುಡುಗ ಮುಖ್ಯ ಅಲ್ವಾ? ಒಂದು ಒಳ್ಳೆ ಮನೆ ಹುಡುಗ ಆದರೆ ಸಾಕು ಕಣಪ್ಪ. ನೋಡು, ಬಡವ್ರ ಮನೆ ಹುಡುಗ ಆದ್ರೂ ಇವಳಿಗೆ ಹಂಗೆ ಹೇಳಿದ್ದು ನಾನು ಸೀತನ್ಗೆ. ಬಡವ್ರ ಮನೆ ಹೆಣ್ಣಾದರೂ ಗಂಡಾದರೂ ಸಿಕ್ಕಿಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಂಥದ್ದು ಒಂದು ಹುಡುಗ ಸಿಕ್ಕಿದ್ರೆ ಹೇಳಪ್ಪ ಅಂತವ. ಮನೆ ಕಡೆ ಎಲ್ಲ ಹೆಂಗೆ ಏನಪ್ಪ ಎಲ್ಲನೂ ವಿಚಾರಿಸ್ಬಿಟ್ಟು ನಿನಗೆ ತೋರಿಸ್ಬೋದು ಅಂತ ಅನ್ಸಿದ್ರೆ ಅಪ್ಪ ನೀನು ತೋರಿಸು. ಇಲ್ಲ ಅಂದರೆ ಇಲ್ಲ, ಎಲ್ಲನೂ ನಿನಗೆ ಬಿಟ್ಟಿವಿ. ಯಾವುದೇ ಒಂದು ನಿರ್ಧಾರ ತಗೊಂಡು ಅಪ್ಪ ನೀನು ಆಮೇಲೆ ಸಂಜೆಗೆ ಫೋನ್ ಮಾಡಪ್ಪ ನೀನು. ನಮಗೇನು ಗೊತ್ತಾಗೋದು? ಇಲ್ಲಿ ನಮ್ಗೆ ಯಾರೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ.
ಈಗ ಒಳ್ಳೆ ಹುಡುಗ ಅಂತಿದ್ದಿ ನೋಡಪ್ಪ, ನಿನಗೆ ಕರ್ಕ ಬರ್ಬೋದು, ಕಾವೇರಿ ಮದುವೆ ಮಾಡ್ಬೋದು ಅನ್ಸುದ್ರಪ್ಪ, ಕರ್ಕ ಬಾ. ಅಲ್ಲ ನೀವು ಹಿಂಗೆ ಹೇಳ್ಬಿಟ್ರೆ ಹೆಂಗಾದದು? ನೀವು ಒಂದ್ಸಲ ಹೇಳ್ಬೇಕು, ಇಲ್ಲ ಬೇಡ ಇಷ್ಟ ಆಯ್ತದೆ ಹಂಗೆ ಹಿಂಗೆ ಅಂತವ. ಅಲ್ಲ ನೀನೇ ಹುಡುಗ ಒಳ್ಳೆಯವನು ಅಂತಿದ್ದಿ, ಅದಕ್ಕಿಂತ ಇನ್ನೇನು ಬೇಕಪ್ಪ? ಅದು ಅಲ್ಲದೆ ನಿಂಗೆ ಗೊತ್ತಿರೋ ಹುಡುಗ ಬೇರೆಯಾ, ನಿನಗೂ ಗೊತ್ತಿರ್ತದೆ. ಆಗ ಓಡಾಡ್ಕೊಂಡು ಮಾಡ್ಕೊಂಡು ಇರ್ತಿದ್ದೀರಲ್ಲ, ಏನು ಎತ್ತವನು ಅಂತವ, ಏನು ಹೊಟ್ಟೆ ಕಿಚ್ಚಿಗೆ ಏನೇನೋ ಹೇಳಿಯಾ? ಇಲ್ಲ ಅಲ್ವಪ್ಪ, ಬುಡಿ. ಒಂದು ಒಳ್ಳೆ ಸಂಬಂಧ ಆದರೆ ಕರ್ಕೊಂಡು ಬನ್ನಿ. ಯಾವುದಾದ್ರೂ ಸಿಕ್ಕಿಲ್ಲ, ಬಡವ್ರ ಮನೆ ಹುಡುಗಾರು ಸಿಕ್ಕಿಲ್ಲ, ಆರಾಮ್ ಕರನೇ ಆಗಿರಲಿ. ಏನು ದುಡ್ಡು ಹೆಚ್ಚಾಗಿ ದುಡ್ಡು ಕಾಸು ಕೊಟ್ಟು ಮಾಡೋಕ್ಕೆ ನಮ್ಮ ತಾವು ಬಂಡವಾಳ ಆಯ್ತದಪ್ಪ, ನೀನೇ ನೋಡ್ತಾ ಇದ್ದಿ. ದುಡ್ಡು ಕಾಸಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ, ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ನಿಮ್ಮ ಪರಿಸ್ಥಿತಿ ನೋಡಿವ್ನಲ್ಲ, ನಾನೇನು ನಿಮಗೆ ಅಷ್ಟೇ ಹಿಂಸೆ ಕೊಡೋಕ್ಕಿಲ್ಲ. ನಿಮ್ಮ ಪರಿಸ್ಥಿತಿ ಎಲ್ಲನೂ ಹೇಳ್ತೀನಿ ನಾನು. ಅವ್ರು ಹೇಳಿದ್ದು ಏನಾರು ಆಗಲಿ, ಒಂದು ಬಡವ್ರ ಮನೆ ಏನಾದ್ರು ಸಿಕ್ಕಿಲ್ಲ ಒಳ್ಳೆ ಹೆಣ್ಣು ಅಂತ ಹೇಳವ್ರೆ. ಕಾವೇರಿ ನೀವೆಲ್ಲ ನೋಡಿದ ಮಟ್ಟಿಗೆ ಒಳ್ಳೆ ಎಣ್ಣೆಯ. ಅದಕ್ಕೆ ಏನು ಮಾಡೋದು ಒಂದು ಸ್ವಲ್ಪ ಕೇಳ್ಬಿಡೋದು ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ. ಈಗ ನೀವು ಹೇಳಿ ಸದ್ಯಕ್ಕೆ ಯಾವತ್ತೂ ಯೋಚನೆ ಮಾಡ್ಬಿಟ್ಟು ಒಂದ್ಸಲಿ ಮಾವವ್ರನ್ನೂ ಕೇಳ್ಬಿಟ್ಟು ಕಾವೇರಿ ಎಲ್ಲರನ್ನೂ ಕೇಳ್ಬಿಟ್ಟು ಒಂದ್ಸಲಿ ಹೇಳಿ ಹ್ಞೂ ಅಂದರೆ ಬೇಕಾದ್ರೆ ಯಾವತ್ತು ಕರ್ಕೊಬರೋದು ಹೇಳಿ ಕರ್ಕೊಬತ್ತೀನಂತೆ. ಹಾಂ ಸರಿ ಕಣಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ಕರ್ಕ ಬಂದ ತಕ್ಷಣ ಎಲ್ಲ ಮದುವೆನೂ ಆಯ್ಕಿಲ್ಲ, ಏನೂ ಇಲ್ಲ. ಒಂದ್ಸಲ ಕರ್ಕೊಬಪ್ಪ, ಋಣ ಸಂಬಂಧ ಇದ್ರೆ ಆಯ್ತದೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಕರ್ಕ ಬನ್ನಿ, ಒಳ್ಳೆ ಹುಡುಗ ಅಂತಿದ್ರಿ, ಋಣ ಇದ್ರೆ ಆಗಲಿ. ಸರಿ ಕಟ್ಬಿಡಿ ಕರ್ಕೊಬತ್ತೀನಂತೆ. ಮಗ ತಕೋ. ಹಲೋ ಹೇಳಿ, ಹಂಗಿದ್ರೆ ಹುಡುಗ ಹೆಂಗಿರೋದು ನೋಡೋಕ್ಕೆ ಚೆನ್ನಾಗಿದ್ದದ ಮಗ? ಲೇ ಸೀತಾ, ಅಂದ ಚಂದ ಎಲ್ಲ ಏನು ಗುಣಗಾರ ಆದರೆ ಸಾಕು ಕತೆ, ಜವಾಬ್ದಾರಿ ಇರೋ ಗಂಡಾದ್ರೆ ಸಾಕು, ಅಂದ ಚಂದ ಎಲ್ಲ ನೋಡ್ಬೇಡ ಹೇಳೋಗಂತ. ಅದೇ ಹೂವು ಅಂತದೇ ನೋಡೋಕ್ಕೆ ಅಂದ ಚಂದ ಎಲ್ಲ ಕಟ್ಕೊಂಡು ಏನಾಗಬೇಕು, ಜವಾಬ್ದಾರಿ ಇರೋ ಒಂದು ಗುಣಗಾರ ಆದರೆ ಸಾಕು, ಗುಣವಂತ ಜವಾಬ್ದಾರಿ ಇರೋ ಗಂಡಾದ್ರೆ ಸಾಕು, ಅಂದ ಚಂದ ಎಲ್ಲ ನೋಡೋಕೆ ಹೋಯ್ಕಿಲ್ಲ ಅಂತ ಹೇಳ್ತದೆ ಹೂವು. ನೋಡಿ ಒಂದು ಒಳ್ಳೆ ಗಂಡ. ಸರಿ ಕನ್ಸಿತ, ಸರಿ ಯಾವುದೂ ಹೇಳ್ಬಿಟ್ಟು ಹೇಳ್ತೀನಿ ನಾನು ಸದ್ಯ ಹೊತ್ತಿಗೆ. ಸರಿಯಾ? ಹ್ಞೂ ಸರಿ. ಅತ್ತೆ ಏನಂದ್ರು? ಅವ್ವ ಏನದದು? ಅವ್ವ ಏನು ಅನ್ನಕ್ಕಿಲ್ಲ ಬಿಡು, ಅವನ ಬಗ್ಗೆ ತಲೆ ಕೆಡ್ಸ್ಕೊಂಡು. ಅವ್ವ ಏನು ಅನ್ನಕ್ಕಿಲ್ಲ. ಅವ್ವ ಏನದದು? ಏನು ಕಾವೇರಿಗೆ ಒಂದು ಗಂಡು ತೋರಿಸ್ತೀನಿ ಅಂದರೆ ಏನು ಬೇಡ ಅಂದದ? ತಲೆ ಕೆಡ್ಸ್ಕೊಬಿಡ, ಅವ್ವ ಏನು ಅನ್ನಕ್ಕಿಲ್ಲ ಕತೆ. ಅದಕ್ಕೆ ಅವನಿಗೊಂದು ಮಾತು ಹೇಳ್ಬೇಕಾಯ್ತು, ಕಿವುಡಮ್ಮನಿಗೂ ಹೇಳ್ಬೇಕಾಯ್ತು. ಕಿವುಡಮ್ಮನಿಗೆ ಏನಂದಳು? ಏನು ಅನ್ನಕ್ಕಿಲ್ಲ ಕಂತಕೋ ಕಿವುಡಮ್ಮನಿಗೆ. ಸರಿ ಕತೆ, ನಾನು ಆಮೇಲೆ ಮಾಡ್ತೀನಿ, ಇದನ್ನೇ ಕೇಳೋದು ಅಂದ್ಬಿಟ್ಟು ಮಾಡಿದೆ. ಹ್ಞೂ ಸರಿ, ಆಮೇಲೆ ಮಾಡಿ. ಏನು ಮಗ, ಒಂದು ಹುಡುಗನ ನೋಡೇ ಬಿಟ್ಟಿವ್ನಿ ಅಂತ ಕೂತಾರಲ್ಲ ಇಷ್ಟು ಜಲ್ದಿಯಾ? ಉಂಕನವ? ಹ್ಞೂ ಅದೇ ಅವ್ರ ಫ್ರೆಂಡು ಅಂತ ಹೇಳ್ತಿದ್ರಲ್ಲ, ಅವ್ರ ಫ್ರೆಂಡ್ ಅಂತೆ, ಒಳ್ಳೆ ಹುಡುಗನಂತೆ ಹೇಳಿದ್ರಲ್ಲ ಎಲ್ಲರೂ ನಿನಗೆಯ. ಅದಕ್ಕೆ ಒಂದ್ಸರಿ ನಮ್ಮನ್ನ ಕೇಳ್ಬಿಟ್ಟು ಯಾವುದೂ ಮುಂದೆ ಮಾತಾಡೋದು ಅಂದ್ಬಿಟ್ಟು ಹಂಗೆ ಇದ್ದಾರಂತೆ. ಆಮೇಲೆ ಎಲ್ಲನೂ ಹೇಳಾರಂತೆ. ಆಮೇಲೆ ಮೊದಲು ಹುಡುಗಿ ನೋಡ್ಕೊ ಹೋಗ್ಲಿ, ಹುಡುಗಿಯವ್ರಿಗೆ ಇಷ್ಟ ಆದರೆ ಎಲ್ಲನೂ ಮಾಡೋದು ಅಂತಿದ್ರಲ್ಲ, ಅದೇ ದುಡ್ಡು ಕಾಸು ಅವರೇ ಮುಗಿದ್ರು ಮಾಡ್ಕೊ ಹೋದರಂತೆ. ಹ್ಞೂ ಆದ್ರೂ ಅಷ್ಟು ಇಷ್ಟು ಖರ್ಚು ಆಯ್ತದೆ. ಆಗಲಿ ತಗೋ, ಇರೋಳು ಇವಳು ಒಬ್ಬಳೇ ಸದ್ಯಕ್ಕೆ ಇರೋಳು, ಸಾಲ ಗಿಲ ಮಾಡ್ತೀನಿ, ಸಾಲ ತೀರ್ಸ್ಕೊತೀನಂತೆ. ಓಸಲಿ ನಿನ್ನ ಮದುವೆಗೆ ಇತ್ಲ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡಿತ್ತಿಲ್ವಾ, ಬಿಡ್ಸ್ಕೊಂಡಿವಿ. ಈ ಸಲ ಹಂಗೆ ಮಾಡಿಬಿಟ್ಟು ದುಡ್ಡು ಇಸ್ಕೊತೀನಿ, ಇಸ್ಕೊಂಡು ಮದುವೆ ಮಾಡ್ತೀನಿ ಸಚ್ಕಟ್ಟಾಗಿ. ಆಮೇಲೆ ದುಡ್ದು ಪಡೆದು ಸಾಲ ತೀರಿಸ್ತೀನಿ. ಏನು ಒಂದು ಒಳ್ಳೆ ಗಂಡ ಆಗ್ಬಿಟ್ರೆ ಆರಾಮಾಗಿ ನೋಡ್ಕೊಳ್ಳಿ. ಬಡವ್ರ ಮನೆ ಗಂಡ ಆದರೂ ಸಿಕ್ಕಿಲ್ಲ, ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ನೋಡ್ಕೊಳ್ಳೋಂಥ ಹುಡುಗ ಸಿಕ್ಬಿಟ್ರೆ ಸಾಕು ಕಣವ. ನನ್ನ ಮಗಳಿಗೆ ಸಿಕ್ಬಿಟ್ರೆ ಸಾಕು, ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು, ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.